ಮಾನ್ವಿ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ನಡೆದ ಈದ್ ಸೌಹಾರ್ದ ಕೂಟ ಕಾರ್ಯಕ್ರಮ ಸಾವಿರಾರು ಜನರು ಭಾಗಿಯಾಗುವ ಮೂಲಕ ಯಶಸ್ವಿಯಾಗಿ ನಡೆಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟಿಎಪಿಸಿಎಂಎಸ್ ಆವರಣವು ಸೌಹಾರ್ದತೆ ಸಾರುವ ಕೇಂದ್ರಬಿಂದುವಾಗಿತ್ತು. ರಂಜಾನ್ ತಿಂಗಳ ಪ್ರೀತಿ, ತ್ಯಾಗ, ಸಹನೆ ಹಾಗೂ ದಾನ ಧರ್ಮದ ಮೌಲ್ಯವನ್ನ ತಿಳಿಸುವ ಸಲುವಾಗಿ ಈದ್ ಸೌಹಾರ್ದ ಕೂಟ ಆಯೋಜಿಸಿರುವುದು ಶ್ಲಾಘನೀಯ ಎಂದು ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಾನ್ವಿ ಅಂದ್ರೆ ಸಾಕು ಸೌಹಾರ್ದತೆ ಸಾರುವ ಕೇಂದ್ರವಾಗಿದೆ. ಯಾಕಂದ್ರೆ ನಾವೆಲ್ಲರೂ ಪ್ರೀತಿ ಮತ್ತು ಬಾಂಧವ್ಯ ಸಾರುತ್ತಾ ಸಾಗಿದಾಗ ಮಾತ್ರ ಮುಂದಿನ ಪೀಳಿಗೆ ಇದನ್ನ ಉಳಿಸಿಕೊಂಡು ಹೋಗಲು ಸಾಧ್ಯ ಎಂದು ಧರ್ಮಗುರುಗಳು ತಿಳಿಸಿದರು. ಹಿಂದೂ ಮುಸ್ಲಿಂ ಅಂತಕ್ಕಂಥ ಜನರು ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸ ಜೊತೆಗೆ ನಾವು ಬೆಳೆದು ಸಂತೋಷವಾಗಿ ಬಾಳೆ ಮಾಡ್ತಕ್ಕಂಥ ಕೆಲಸ ಜಮಾತಿ ಇಸ್ಲಾಮನ ಅವರು ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ದಿವಸ ಹಿಂದಿನ ಕೆಲವು ದಿವಸದೊಳಗೂ ಈ ಒಂದು ಪರಿಪಾಠ ನಾವು ನೋಡ್ತಾ ಇದ್ದೀವಿ. ಇವತ್ತು ರಂಜಾನ್ ಹಬ್ಬದಲ್ಲಿ ನಾವು ನೋಡಿದಾಗ ಇವತ್ತು ಅವರು ನಡೆಸತಕ್ಕಂಥ ಒಂದು ತಿಂಗಳ ಪರ್ಯಂತ ಉಪವಾಸ ಕೈಗೊಂಡು ಈ ರಂಜಾನ್ ಹಬ್ಬ ಮಾಡ್ತಕ್ಕಂಥ ಇದರಲ್ಲಿ ಇವತ್ತು ಮಕ್ಕಳು ಸಹಿತ ಚಿಕ್ಕ ಮಕ್ಕಳು ಸಹಿತ ಇವತ್ತು ಒಂದು ತಿಂಗಳವರೆಗೂ ಉಪವಾಸ ಇದ್ದು ನೀರು ಕುಡಿಲಾರ್ದಂಗೆ ಉಪವಾಸ ಇರ್ತಾರಂದರೆ ಅದು ಭಾಳ ದೇವರ ಮಹಿಮೆ ಅಂತ ನಾನು ಹೇಳ್ಬೇಕಾಗ್ತದೆ. ಇವತ್ತು ನಾವು ಒಂದು ತಾಸು 2 ತಾಸು ಈ ಕಡಿ ಬಿಸಿಲಲ್ಲಿ ನಾವು ಒಂದು ಗ್ಲಾಸ್ ನೀರು ಕುಡಿಯೋದು ಬಟ್ಟೆ ಎಷ್ಟೋ ಆಗ್ತದೆ ಅಂಥ ಇದರೆಲ್ಲ ಅವ್ರೇನಪ್ಪ ಅಂದರೆ ನೀರು ಕುಡಿಯೋದು ಉಪವಾಸ ಮಾಡ್ತಕ್ಕಂಥ ಕೆಲಸ ಮಕ್ಕಳು ಮಾಡ್ತಾರೆ, ಮಕ್ಕಳ ಜೊತೆಗೆ ವೃದ್ಧರು ಮಾಡ್ತಾರೆ. ಅಂದಾಗ ಆ ಅಲ್ಲ ಅವ್ರ ಜೊತೆಗೆ ಇದನ್ನಂತ ನಾವು ಹೇಳ್ಬೇಕಾಗ್ತದೆ. ಇವನಾರವ ಎನ್ನದೆ ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಪ್ಪಿಕೊಳ್ಳುವಂತಹ ಹಿರಿದಾದ ಭಾವವನ್ನು ಮನಸ್ಸಿನಲ್ಲಿ ಹೊತ್ತು ಕೈಗಳನ್ನು ವಿಶಾಲ ಮಾಡಿಕೊಂಡು ಅಪ್ಪಿಕೊಂಡಾಗ ಮಾತ್ರ ಈ ಭಾರತ ದೇಶ ಉಳಿತದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನನಗನ್ನಿಸ್ತದ ಮಾನವಿಗಿದ್ದ ಮುಸ್ಲಿಮರು, ಮಾನವಿಗಿದ್ದ ಹಿಂದೂಗಳು, ಮಾನವಿಗಿದ್ದ ಕ್ರಿಶ್ಚಿಯನ್ರು, ಮಾನವಿಗಿದ್ದಂಥ ಬೌದ್ಧರು, ಮಾನವಿಗಿರುವಂತಹ ಎಲ್ಲ ಜಾತಿ ವರ್ಗದವರು ಇದ್ದಂಗ ಇಡೀ ದೇಶದಲ್ಲಿ ಇದ್ದಿತ್ತು ಅಂತಂದ್ರೆ ಯಾವುದೇ ತರವಾದಂತಹ ಕೋಮು ಸಂಘರ್ಷಗಳು ಆಗ್ತಾನೆ ಇದ್ದಿಲ್ಲ ಇತಿಹಾಸದಲ್ಲಿ ಅಂತ ನನಗನ್ನಿಸ್ತದೆ. ಬಹಳ ಅವಶ್ಯಕತೆ ಬಿದ್ದುಬಿಟ್ಟವು ಇಂಥವು ಕಾರ್ಯಕ್ರಮಗಳು ಮಾಡಬೇಕಂತಕ್ಕಂಥ ವಿಚಾರ. ಒಂದೊಂದು ಕಡೆಗೆ ನೋಡಿದಾಗ ಒಂದೊಂದು ಕಡೆಗೆ ಇಡೀ ಜಗತ್ತಿನಲ್ಲಿ ಒಂದು ಶಾಂತಿ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಇವತ್ತು. ಯಾವುದೇ ಒಂದು ದೇಶ ಇರಲಿ ಶಾಂತಿಯಿಂದ ಬಾಳಬೇಕು, ಶಾಂತಿ ಇರಬೇಕಂತಕ್ಕಂಥದ್ದು ಕೂಡ ಎಲ್ಲರದು ಕೂಡ ಒಂದು ಅನಿಸಿಕೆ. ಯಾರೇ ಪೂಜ್ಯರು ಕೂಡ ಶಾಂತಿ ಇರಬೇಕು, ದೇಶಕ್ಕೆ ಒಳ್ಳೆ ಮಳೆ ಬೆಳೆ ಶಾಂತಿ ಬರ್ಬೇಕಂತಕ್ಕಂಥ ಒಂದು ವಿಚಾರದಿಂದ ಇಂಥ ಸೌಹಾರ್ದ ಕೂಟಗಳು ನಡಿಬೇಕಾಗಿದೆ ಇವತ್ತು. ನಾವೆಲ್ಲರೂ ಕೂಡ ಹಿಂದಿರ್ತಕ್ಕಂಥ ದಿನಮಾನಗಳಲ್ಲಿ ಒಂದು ಗ್ರಾಮದಲ್ಲಿ ಅಣ್ಣ ತಮ್ಮರಂಥ ಜೀವನಗಳು ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮಲ್ಲಿದ್ದೆವು. ಎಷ್ಟೋ ಜನರು ನಾವು ಎಷ್ಟೆಷ್ಟೋ ದಿವಸದಿಂದ ರಾಜಕೀಯ ನೋಡಿದ್ದೀವಿ, ಬೇರೆ ಬೇರೆ ದೇಶದ ಬಂದು ಆಳಿದ್ದಾರೆ. ಅವೆಲ್ಲವೂ ನೋಡಿದಾಗ ಇವತ್ತು ನಮ್ಮ ಯುವಕರಲ್ಲಿ ಸೌಹಾರ್ದ ಬೆಳೆಸಬೇಕಾಗಿದೆ. ಇವತ್ತು ಎಲ್ಲ ಯುವಕರಲ್ಲಿ, ನಾನು ಒಂದು ಧರ್ಮದ ಯುವಕರಲ್ಲ, ಎಲ್ಲ ಧರ್ಮದಲ್ಲಿ ಒಂದು ಸೌಹಾರ್ದ ಕಾಪಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇವತ್ತು ನೋಡಿದರೆ ಇರಾನ್ ಯುದ್ಧ, ಅಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳು ನೋಡಿದರೆ ನಮ್ಮ ದೇಶ 1000 ಪಾಲಿ ನಾವು ಭಾಳ ಧನ್ಯರಾಗಿದ್ದೀವಿ. ಇವತ್ತು ಅಲ್ಲಿ ಅವ್ರ ಮೇಲೆ ಇವರು ಮಿಸೈಲ್ ಹಾಕ್ತಾರೆ, ಇವ್ರ ಮೇಲೆ ಅವ್ರು ಮಿಸೈಲ್ ಹಾಕ್ತಾರೆ, ಇವ್ರು ನೋಡಿತಾರೆ, ಇವರು ಅವ್ರು ನೋಡಿತಾರೆ. ಒಂದು ಶಾಂತಿ ಜಗತ್ತಿನಲ್ಲಿ ಇಲ್ಲದಂಥ ಒಂದು ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ಅದಕ್ಕೆಲ್ಲರೂ ನೀವೆಲ್ಲರೂ ಕೂಡ ನಾವೆಲ್ಲರೂ ಅದನ್ನು ಗಮನ ಹರಿಸ್ಬೇಕಾಗಿದೆ. ಪ್ರತಿಯೊಬ್ಬರು ಗಮನ ಹರಿಸ್ತಕ್ಕಂಥ ಒಂದು ವಿಷಯ ಇದೆ. ಇವತ್ತು ಭಾರತ ದೇಶದಲ್ಲಿ ಎಂಥ ಪರಿಸ್ಥಿತಿ ಇದ್ದರೂ ನಾವೆಲ್ಲ ಅಣ್ಣತಮ್ಮರಾಗಿ ಬದುಕ್ತಾ ಇದ್ದೀವಿ. ಅದರಲ್ಲಿ ಮಾನ್ವಿ ಪಟ್ಟಣದಲ್ಲಿ ನಾವೆಲ್ಲರೂ ಕೂಡ ಅಣ್ಣತಮ್ಮರಾಗಿ ಇವತ್ತು ಜೀವನ ಮಾಡ್ತಾಯಿದ್ದೀವಿ. ಯಾರು ಕೂಡ ಎಂಥ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಎಲ್ಲಿ ಕೂಡ ಗಲಾಟೆ ಆಗಲಾರ್ದಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿದೆ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಇವತ್ತು ಯುವ ಪೀಳಿಗೆಗೆ ನಾವೆಲ್ಲರೂ ಹಿರಿಯದಾದಂಥ ನಮ್ಮ ಮನೆಗೆ ಅವರಿಗೊಂದು ಸಂಸ್ಕೃತಿ ವರದಿ ಶಾಫಿಕ್ ಹುಸೇನ್, ಮಾನವಿ.